ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ, ವೀಕ್ಷಕರೇ, ಇಂದಿನ ದರ್ಶನ್ ಅವರ ಪರಿಸ್ಥಿತಿಗೆ ಮರುಕ ಅನಿಸುತ್ತೆ. ಯಾಕಂದರೆ ದರ್ಶನ್ ಅವರು ನಿನ್ನೆ ಕೋರ್ಟ್ನಲ್ಲಿ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಒಂದು ಅಪೀಲನ್ನು ಮಾಡ್ಕೊಂಡಿದ್ದಾರೆ ಜಡ್ಜ್ ಅವರ ಮುಂದೆ. ಸೊ ನನಗೆ ವಿಷನಾದರೂ ಕೊಟ್ಬಿಡಿ ಅನ್ನುವಂತಹ ಮಾತನ್ನು ಹೇಳೋದ್ರ ಮುಖಾಂತರ, ನಾನು ಬಿಸಿಲನ್ನು ನೋಡಿ 30 ದಿನಗಳಾಯಿತು, ಸೊ ಮೈಯೆಲ್ಲ ಫಂಗಸ್ ಆಗಿದೆ ಅನ್ನುವಂತಹ ಒಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನನಗೆ ಮಾತ್ರ ವಿಷ ಕೊಡಿ ದಯವಿಟ್ಟು ಅನ್ನುವಂತಹ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಜಡ್ಜ್ನ ಮುಂದೆ ಅನ್ನುವಂಥದ್ದು. ಸೊ ಸ್ನೇಹಿತರೆ, ನಾನು ಗಮನಿಸಿದಾಗ ನಾವು ತಿಳಿತಾ ಹೋಗುತ್ತೆ. ಸೊ ದರ್ಶನ್ ಅವರು ಕೂಡ ಸಾಮಾನ್ಯರಂತೆ ಜೈಲಿನಲ್ಲಿ ವಾಸ ಮಾಡ್ತಿದ್ರೆ. ಸೊ ಅವರು 30 ದಿನಗಳ ಕಾಲದಲ್ಲಿ ಯಾವ ಮಟ್ಟಿಗೆ ರೋಸು ಹೋಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಹೋಗುತ್ತೆ. ಸೊ ಆಚೆ ಅವರು ಚಿತ್ರಗಳಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾಯಿದ್ರು, ತಮ್ಮದೇ ಆಗಿರ್ತಕ್ಕಂಥ ರುಟೀನನ್ನು ಇಟ್ಕೊಂಡಿದ್ರು, ಅವ್ರಿಗೆ ಬೇಕಾದನ್ನು ತಿಂತಾಯಿದ್ರು, ಆಚೆ ಹೇಗಿರಬೇಕೋ ಆ ಥರ ಫ್ರೀಡಮ್ ಆಗಿದ್ದರು. ಬಟ್ ಇವಾಗ ಜೈಲಿನಲ್ಲಿ ಒಂದು ರೆಸ್ಟ್ರಿಕ್ಟೆಡ್ ಏರಿಯಾದಲ್ಲೇ ಇರಬೇಕಾಗತ್ತೆ. ಸೊ ಅಲ್ಲಿ ಅವರು ಈಗ 30 ದಿನಗಳ ಒಂದು ಕಾಲಾವಧಿಯಲ್ಲಿ ಒಂದು ರೋಸಿ ಹೋಗಿದ್ದಾರೆ, ಮತ್ತು ಅವರ ಬಾಡಿ ಕೂಡ ತುಂಬ ವೀಕ್ ಆಗಿದೆ ಅನ್ನುವಂಥದ್ದು, ಜೊತೆಗೆ ತುಂಬ ಸೊರಗಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಅವರು ಹೇಳ್ಕೊಂಡಿದ್ದಾರೆ ಜಡ್ಜ್ ಮುಂದೆ, ದಯವಿಟ್ಟು ವಿಷನಾದರೂ ಕೊಟ್ಬಿಡಿ ಅನ್ನುವಂತಹ ಒಂದು ಹೇಳಿಕೆ ಕೊಡುವ ಮುಖಾಂತರ ತಮ್ಮ ಮನದಲ್ಲಿರ್ತಕ್ಕಂಥ ನೋವನ್ನು ವ್ಯಕ್ತಪಡಿಸಿದ್ದಾರೆ ಜಡ್ಜ್ ಮುಂದೆ ಅನ್ನುವಂಥದ್ದು. ಸೊ ಜಡ್ಜು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಂದನೆಯನ್ನು ನೀಡಿದ್ದಾರೆ. ಸೊ ಅವರೇನು ಹಾಸಿಗೆ ದಿಂಬನ್ನು ಏನೋ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಅದನ್ನು ಕೊಡುವಂತೆ ಕೂಡ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಈ ರೀತಿಯಾದಂತಹ ಮಾತುಗಳನ್ನ ಆಡಬಾರ್ದು ಅನ್ನುವಂತಹದನ್ನು ಕೂಡ ಜಡ್ಜ್ ಅವರು ದರ್ಶನ್ ಅವರಿಗೆ ತಿಳಿಸಿದ್ದಾರೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ನಾವು ಈ ಒಂದು ಕೇಸ್ನ ಗಮನಿಸಿದಾಗ ಸ್ನೇಹಿತರೆ ತಿಳಿತಾ ಹೋಗುತ್ತೆ. ಸೊ ಜೀವನಕ್ಕೆ ಒಂದು ಪಾಠವನ್ನು ಕೂಡ ಕಲಿಸ್ತಾ ಹೋಗುತ್ತೆ. ಯಾವುದೇ ಸಂದರ್ಭದಲ್ಲೂ ಕೂಡ ಕೋಪಕ್ಕೆ ಕೈಯನ್ನು ಕೊಡಬಾರ್ದು ಅನ್ನುವಂಥದ್ದು, ಮತ್ತು ಅದ್ರ ಜೊತೆಗೆ ಯಾವ ವ್ಯಕ್ತಿಯ ಪರಿಸ್ಥಿತಿ ಯಾವಾಗ ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ನಮಗೆ ತಿಳಿಯೋದಿಲ್ಲ ಅನ್ನುವಂಥದ್ದು. ಸೊ ಅದರಿಂದ ರಾಯಲ್ ಆ್ಯಂಡ್ ಲಕ್ಸುರಿಯಸ್ ಆಗಿ ಲೈಫನ್ನು ಲೀಡ್ ಮಾಡ್ತಿದ್ದಂತಹ ಡಿ ಬಾಸ್ ದರ್ಶನ್ ಅವರು ಇಂದು ಜೈಲಿನಲ್ಲಿ ಅಪರಾಧಿಯಾಗಿ ನಿಂತಿದ್ದಾರೆ. ಸೊ ಅವ್ರದ್ದು ಎಷ್ಟು ಮಟ್ಟಿಗೆ ತಪ್ಪಿದೆ ಅಥವಾ ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ನಾವು ಹೇಳುವಂಥದ್ದೆಲ್ಲ. ಸೊ ಅವರ ಪಾತ್ರ ಈ ಒಂದು ರೇಣುಕಾಸ್ವಾಮಿ ಒಂದು ಕೊಲೆಯಲ್ಲಿ ಸಿಕ್ಕಿರುವ ಕಾರಣ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಅದರಿಂದ ಕೆಲವು ಟೈಮು ನಾವು ಕೋಪಕ್ಕೆ ಕೈ ಕೊಡಬಾರ್ದು. ಯಾವುದೋ ಒಂದು ಚಾತುರ್ಯದಿಂದ ನಾವು ಮಾಡುವಂತಹ ಒಂದು ಕ್ಷುಲ್ಲಕ ಅಪರಾಧ ಅನ್ನುವಂಥದ್ದು ನಮ್ಮನ್ನು ಯಾವ ಮಟ್ಟಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ ಅನ್ನುವಂಥದ್ದು ದರ್ಶನ್ ಅವರ ಕೇಸನ್ನು ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ. ಸೊ ಬೇಸರ ಅನಿಸುತ್ತೆ, ಒಬ್ಬ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಬಂದಾಗ ಧ್ವನಿಯನ್ನು ಎತ್ತುವಂತಹ ನಟನಿಗೆ ಈ ರೀತಿಯಾದಂಥ ಪರಿಸ್ಥಿತಿ ಬಂದಿದ್ದು ತುಂಬ ಮರುಕ ಅನಿಸುತ್ತೆ. ಸೊ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯಾದಂತಹ ನ್ಯಾಯಾಲಯದಿಂದ ಒಂದು ಒಳ್ಳೆ ರೀತಿಯಾದಂಥ ತೀರ್ಪು ಬಂದು ಅವ್ರಿಗೊಂದು ಒಳ್ಳೆ ರೀತಿಯಾದಂಥ ಜೀವನ ಸಿಗಲಿ ಅನ್ನುವಂಥದ್ದಷ್ಟೇ ನಮ್ಮ ಆಶಾಭಾವನೆ ಅಂತ ಹೇಳ್ತಾ, ಸೊ ಯಾರೆಲ್ಲ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.